guys, welcome back to the channel. ನಾನಿವತ್ತು ಹೌ ಟು ಸ್ವ್ಯಾಪ್ ಟೂ ನಂಬರ್ಸ್ ವಿದೌಟ್ ಯೂಸಿಂಗ್ ಟೆಂಪ್ ವೇರಿಯಬಲ್ನ ಹೇಳ್ತೀನಿ. ಸೊ ಎಸ್ಟರ್ಡೇ ನಾನು ಹೌ ಟು ಸ್ವ್ಯಾಪ್ ಟೂ ನಂಬರ್ಸ್ ಬೈ ಯೂಸಿಂಗ್ ಟೆಂಪ್ ವೇರಿಯಬಲ್ ಹೇಳಿದ್ದೆ. ಸೊ ಟೆಂಪ್ ವೇರಿಯಬಲ್ನ ಯೂಸ್ ಮಾಡಿಕೊಂಡು ಹೇಗೆ ನಾವು ನಂಬರ್ನ ಸ್ವ್ಯಾಪ್ ಮಾಡ್ಬೋದು ಅಂತ ಅದನ್ನು ಎಸ್ಟರ್ಡೇ ಹೇಳಿದ್ದೆ. ಇವತ್ತು ನಾನೇನಂದರೆ ಟೆಂಪ್ ವೇರಿಯಬಲ್ನ ಯೂಸ್ ಮಾಡ್ದೇನೆ ಹೇಗೆ ನಾವು ಟೂ ನಂಬರ್ಸ್ನ ಎಕ್ಸ್ಚೇಂಜ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇನ್ ಆರ್ಡರ್ ಟು ಡೂ ದಿಸ್ ವಿ ಹ್ಯಾವ್ 3 ಅಪ್ರೋಚ್. ಫಸ್ಟ್ ನಾನು ಇನ್ಪುಟ್ ತಗೋತೀನಿ. ಇನ್ಪುಟ್ ಎ ಈಕ್ವಲ್ ಟು 10, ಇನ್ಪುಟ್ ಬಿ ಈಕ್ವಲ್ ಟು 20. ಈ ನಂಬರನ್ನು ನಾವು ಈಗ ಎಕ್ಸ್ಚೇಂಜ್ ಮಾಡಬೇಕು. ಇನ್ ಆರ್ಡರ್ ಟು ಡೂ ದಿಸ್ there are 3 ways we can do this. One is addition ಮತ್ತೆ subtraction method ಇಂದ ಸಾಲ್ವ್ ಮಾಡ್ಬೋದು. ಓಕೆ, and the second one is multiplication and division ಇಂದ ಮಾಡ್ಬೋದು. and third approach is XOR operation. XOR ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು. ಸೊ ನಾನು ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ಸ್ನ ಕ್ಲಿಯರಾಗಿ ಹೇಳ್ತೀನಿ ಸೊ ದಟ್ ನಿಮಗೆ ಎಲ್ಲ ಅದರ್ ವೇಸ್ ಕೂಡ ಅರ್ಥ ಆಗುತ್ತೆ. ಆ್ಯಂಡ್ ಕೀಪ್ ಇಟ್ ಅ ಸೈಡ್. ನಾವು ಎಕ್ಸ್ಪ್ಲೇನ್ ದ ಲಾಜಿಕ್. ಎ ಈಕ್ವಲ್ ಟು 10, ಬಿ ಈಕ್ವಲ್ ಟು 20. ಈ ನಂಬರ್ನ ನಾವು ಈಗ ಎಕ್ಸ್ಚೇಂಜ್ ಮಾಡಬೇಕು. ಸೊ ಆಸ್ ಐ ಟೋಲ್ಡ್ ಯು, ದ ಫಸ್ಟ್ ಮೆಥಡ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಇಸ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್. ಫಸ್ಟ್ ಲಾಜಿಕ್ ಬದ್ಬಿಡ್ತೀನಿ. a plus b, again a equal to a minus b. Let me explain the logic here. a equal to 10, b equal to 20. So a plus b ಮಾಡಬೇಕು. ಸೊ ಫಸ್ಟ್ ಅಡಿಷನ್ ಮಾಡ್ತಿದ್ದೀರಾ, ಸೊ ಎರಡು ನಂಬರ್ನ ಆ್ಯಡ್ ಮಾಡಬೇಕು. ಸೊ 10 plus 20 that is equal to 30 ಆಗುತ್ತೆ. ಸೊ ಹಾಗಾದರೆ ಎ ಅಲ್ಲಿ ಎಷ್ಟು ವ್ಯಾಲ್ಯೂ ಇದೆ ಈಗ ಎಗೆ 30 ಆಗಿರುತ್ತೆ. ಸೊ ಎರಡನ್ನೂ ಆ್ಯಡ್ ಮಾಡಿದ್ದೀವಿ. ಸೊ ಫಸ್ಟ್ ಅಡಿಷನ್ ಮಾಡಿದ್ದೀವಿ. ಸೊ ಅವಾಗ ಎ ಪ್ಲಸ್ ಬಿ 10 plus 20 ಈಕ್ವಲ್ ಟು 30. ಸೊ ವೇರ್ ನಾವು ಎ ಹೋಲ್ಡ್ಸ್ 30. ಎ ಅಲ್ಲಿ 30 ಇದೆ ಈಗ ವ್ಯಾಲ್ಯೂ. ಸೊ ನೆಕ್ಸ್ಟ್ ಲೈನಿಗೆ ಹೋಗೋಣ. ಇಲ್ಲಿ ಎ ಮೈನಸ್ ಬಿ, ಎ ಅಲ್ಲಿ ಎಷ್ಟಿದೆ ವ್ಯಾಲ್ಯೂ 30 ಅಂತ ಹೇಳಿದ್ದೀನಿ, ಮೈನಸ್ ಬಿ ಇಸ್ 20 that is equal to 10. ಸೊ ಬಿ ಅಲ್ಲಿ ಎಷ್ಟಿದೆ ಈಗ ವ್ಯಾಲ್ಯೂ 10 ಇದೆ. ಸೊ 30 minus 20 that is equal to 10. ಓಕೆ, ನೆಕ್ಸ್ಟು ಥರ್ಡ್ ಲೈನಿಗೆ ಹೋಗೋಣ. ಥರ್ಡ್ ಲೈನಲ್ಲಿ ಎ ಅಲ್ಲಿ ಎಷ್ಟಿದೆ ವ್ಯಾಲ್ಯೂ 30 ಮೈನಸ್ ಬಿ ಅಲ್ಲಿ ಎಷ್ಟಿದೆ ವ್ಯಾಲ್ಯೂ 10 that is equal to 20. ಸೊ ನಾವು ಎ ಅಲ್ಲಿ ಎಷ್ಟಿದೆ ವ್ಯಾಲ್ಯೂ, ಎ ವ್ಯಾಲ್ಯೂ 20 ಆಯಿತು, ಬಿ ವ್ಯಾಲ್ಯೂ 10 ಆಯಿತು. ಸೊ ಸೇಮ್ ಕಾನ್ಸೆಪ್ಟ್ ಹೀಗೆ ಎಕ್ಸ್ಚೇಂಜ್ ಮಾಡೋದು. ಎರಡು ನಂಬರ್ನ ಎಡಿಷನ್ ಮಾಡಿ ಆ್ಯಂಡ್ ಸಬ್ಟ್ರಾಕ್ಷನ್ ಮಾಡಿ. ಓಕೆನಾ? ಆ್ಯಂಡ್ ನೆಕ್ಸ್ಟ್ ಮೆಥಡು ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್. ಅದು ಕೂಡ ಏನೂ ಇಲ್ಲ. ತೆಂಗೆ ಇನ್ಸ್ಟೆಡ್ ಆಫ್ ಪ್ಲಸ್ ನೀವಿಲ್ಲಿ ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಿ ಡಿವೈಡ್ ಮಾಡ್ತೀರಾ. ಹಿಯರ್ ಆಲ್ಸೋ ಇಟ್ಸ್ ದ ಡಿವಿಷನ್. ಸೊ ಎಕ್ಸಾರ್ ಆಪ್ರೇಷನಲ್ಲೂ ಕೂಡ ಸೇಮ್. ಸೊ ಮಲ್ಟಿಪ್ಲಿಕೇಶನ್ನ ತೆಗೆದ್ಬಿಟ್ಟು ಎಕ್ಸಾರ್ ಹಾಕಿದ್ರೆ ಆಯಿತು. ಹಿಯರ್ ಆಲ್ಸೋ ಎಕ್ಸಾರ್, ಹಿಯರ್ ಆಲ್ಸೋ ಎಕ್ಸಾರ್. ಸೊ ಅವಾಗಲೇ ನಿಮ್ಗೆ ರಿಸಲ್ಟ್ ಸಿಕ್ಬಿಡುತ್ತೆ. ಸೊ ಲೆಟ್ಸ್ ಗೋ ಟು ದ ಪ್ರೋಗ್ರಾಮಿಂಗ್ ಪಾರ್ಟ್ ನಾವು. ಇದು ಲಾಜಿಕ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ನಾವು ಪ್ರೋಗ್ರಾಮಿಂಗ್ ಪಾರ್ಟಿಗೆ ಹೋಗೋಣ. ರೈಟ್ ಅ ಪ್ರೋಗ್ರಾಮ್, ಕ್ರಿಯೇಟ್ ಅ ನ್ಯೂ ಕ್ಲಾಸ್, ಸ್ವ್ಯಾಪ್ ಟೂ ನಂಬರ್ಸ್, ಸ್ವ್ಯಾಪ್ ನಂಬರ್ ವಿತ್ ನೋ ಟೆಂಪ್ರರಿ ವೇರಿಯಬಲ್. So I'll create a variable int. As you know, int a equal to 10, int b equal to 20. I have to swap this number now. So what's the logic? Logic is a equal to a plus b
b equal to a minus b, a equal to again a minus b. Sorry, let me print the value. After exchanging the values, what's up a value, what is the b value? A ಅಲ್ಲಿ 20 ಇರಬೇಕು and B ಅಲ್ಲಿ 10 ಇರಬೇಕು. ಇಟ್ಸ್ ಕರೆಕ್ಟ್. ನಾವು 20 ಇದನ್ನು 10 ಮಾಡೋಣ. ಇವಾಗಲೂ ವರ್ಕ್ ಆಗ್ತಿದೆಯಾ ನೋಡೋಣ. ಸೊ ಎ ಅಲ್ಲಿ ಈಗ ನಮಗೆ 10 ಇರಬೇಕು ಆ್ಯಂಡ್ ಬಿ ಅಲ್ಲಿ 20 ಇರಬೇಕು. ಎ ಅಲ್ಲಿ 10 ಇದೆ ಆ್ಯಂಡ್ ಬಿ ಅಲ್ಲಿ 20 ಇದೆ. ಸೊ ಲೆಟ್ ಮೀ ಯೂಸ್ a multiplication here. As I told you, multiplication use ಮಾಡೋಣ, whether it will work properly ಅಂತ. A ಅಲ್ಲಿ 10 ಇರಬೇಕು, B ಅಲ್ಲಿ 20 ಇರಬೇಕು. ಇದೆ ಕರೆಕ್ಟ್. ಲೆಟ್ ಮೀ ಎಕ್ಸ್ಚೇಂಜ್ ದ ವ್ಯಾಲ್ಯೂ. 30 ಇಲ್ಲಿ ಹಾಕಿ 20 ಇಲ್ಲಿ ಹಾಕ್ತೀನಿ ಮತ್ತೆ ಎಕ್ಸಿಕ್ಯೂಟ್ ಮಾಡೋಣ. ಸೊ ಎ ಅಲ್ಲಿ 20 ಇರಬೇಕು ಆ್ಯಂಡ್ ಬಿ ಅಲ್ಲಿ 30 ಇರಬೇಕು. ಕರೆಕ್ಟ್ ಆಗಿದೆ. ಸೊ ಎಕ್ಸಾರ್ ಆಪರೇಷನ್ ಯೂಸ್ ಮಾಡೋಣ. ಎಕ್ಸಾರ್ ಆಪರೇಷನ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇವಾಗಲೂ ಅಷ್ಟೇ ಎ ಅಲ್ಲಿ 20 ಇರಬೇಕು ಆ್ಯಂಡ್ ಬಿ ಅಲ್ಲಿ 30 ಇರಬೇಕು. ಲೆಟ್ಸ್ ಎಕ್ಸಿಕ್ಯೂಟ್. ಎ ಅಲ್ಲಿ 20 ಇದೆ, ಬಿ ಅಲ್ಲಿ 30 ಇದೆ. ಲೆಟ್ ಮೀ ಡೂ ಸಮಥಿಂಗ್. 50 ಹಾಕೋಣ, ಇಲ್ಲಿ 10 ಹಾಕೋಣ, ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ ಎ ಅಲ್ಲಿ 10 ಇರಬೇಕು, ಬಿ ಅಲ್ಲಿ 50 ಇರಬೇಕು. ಸೊ ಆಲ್ ದ 3 ಲಾಜಿಕ್ ಇಟ್ಸ್ ವರ್ಕಿಂಗ್ ಪರ್ಫೆಕ್ಟ್ಲಿ ಫೈನ್. ಸೊ ಯು ಕ್ಯಾನ್ ಯೂಸ್ ಎನಿ ಮೆಥಡ್ ಇನ್ ದ ಇಂಟರ್ವ್ಯೂ. ಯಾವುದೇ ಮೆಥಡ್ ಯೂಸ್ ಮಾಡಿ ನೀವು ಔಟ್ಪುಟ್ ತೆಗಿಬೋದು. ಸೊ ನಿಮ್ಗೆ ಯಾವ್ದು ಈಸಿ ಆಗುತ್ತೋ ಆ ಅಪ್ರೋಚಲ್ಲಿ ಮಾಡಿ. ಸೊ ಆಲ್ ದ 3 ಮೆಥಡ್ಸ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೋಪ್ ದಿಸ್ ಇಸ್ ಹೆಲ್ಪ್ಫುಲ್ ಫಾರ್ ಯು ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.